ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಶ್ರೀ ಸಾಹಿ ಕ್ರಿಯೇಷನ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ಸೀರೆಗೆ ಕುಚ್ಚನ್ನು ಹಾಕಿ ತೋರಿಸ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿದ್ರೆ ಡಿಸೈನ್ ಕಂಪ್ಲೀಟ್ ಆಗಿ ಅರ್ಥ ಆಗುತ್ತೆ. ತುಂಬ ಸಿಂಪಲ್ ಆಗಿದೆ. ಒಂದೇ ಸ್ಟೆಪ್ಪಲ್ಲಿ ಕಂಪ್ಲೀಟ್ ಮಾಡ್ಕೋಬೋದು ಡಿಸೈನನ್ನು. ಸೀರೆ ಕಲರ್ ಕಾಂಬಿನೇಷನ್ ಬಂದು ರೆಡ್ ಮತ್ತು ಮೆಹಂದಿ ಕಲರ್ ಇದೆ. ನಾನಿಲ್ಲಿ 2 ತರಹದ ಸಿಲ್ಕ್ ಥ್ರೆಡ್ಗಳನ್ನು ತಗೊಂಡಿದ್ದೀನಿ, ಪಲ್ಲು ಕಲರ್ ಮತ್ತು ಬಾಡಿ ಕಲರ್. ಇಲ್ಲಿ ಥ್ರೆಡ್ ನಮಗೆ ಕ್ರೋಶ ಹಾಕೋದಕ್ಕೆ 20% ಕೂಡ ಖರ್ಚಾಗೋದಿಲ್ಲ ಇದಕ್ಕೆ. ಹಾಗೆ ಕುಚ್ಚು ಕೂಡ ಅಷ್ಟೇ, ಇಷ್ಟು ಚಿಕ್ಕದಿದೆಯಲ್ಲ, ಇದರಲ್ಲಿ ಇನ್ನೂ ಅರ್ಧ ಉಳಿಯುತ್ತೆ. ಬೇಕಿದ್ರೆ ನಾನು ಲಾಸ್ಟಲ್ಲಿ ತೋರಿಸ್ತೀನಿ ನಿಮಗೆ. ಕುಚ್ಚು ಕೂಡ ಜಾಸ್ತಿ ಬರೋದಿಲ್ಲ, ಹಾಗೆ ಕ್ರೋಶಕ್ಕೂ ಕೂಡ ಸ್ವಲ್ಪನೇ ಹೋಗುತ್ತೆ ಥ್ರೆಡ್ಡು. ಕೇವಲ ಒಂದು 15 ರೂಪಾಯಿನ ಖರ್ಚು ಮಾಡಿದರೆ ಸಾಕು, ಈ ಸೀರೆ ಪೂರ್ತಿ ನಾವು ಕುಚ್ಚನ್ನು ಹಾಕ್ಕೋಬೋದು. ಹಾಗೆ ಈ ಥರ ಬೀಡ್ಸ್ಗಳನ್ನು ತಗೊಂಡಿದ್ದೀನಿ, ಫ್ಲವರ್ ಬೀಡ್ಸು. ಇದು ಕೂಡ ಜಾಸ್ತಿ ಬೇಕಾಗೋದಿಲ್ಲ. ಎಷ್ಟು ಬಂದಿದೆ ಬೀಡ್ಸ್ ಅಂತ ಕೂಡ ಹೇಳ್ತೀನಿ. ಒಂದು 10 ರೂಪಾಯಿ ತೊಲೆ ಅಂದರೆ ಒಂದು 5 ರೂಪಾಯಿ ಬೀಡ್ಸ್ ಆದರೆ ಸಾಕಾಗುತ್ತೆ. ಇದು 2 ಥ್ರೆಡ್ ಸೇರಿ ಒಂದು 10 ರೂಪಾಯಿ ಥ್ರೆಡ್ ಕೂಡ ಹೋಗೋದಿಲ್ಲ ನಮಗೆ. ಒಂದೊಂದು 20 ರೂಪಾಯಿ ಅಲ್ಲ ಥ್ರೆಡ್ಡು, ಅದರಲ್ಲಿ ಒಂದು 10%, ಇದರಲ್ಲಿ ಒಂದು 20% ಕೂಡ ಖರ್ಚಾಗೋದಿಲ್ಲ. ತೋರಿಸ್ತೀನಿ ನಿಮಗೆ ಲಾಸ್ಟಲ್ಲಿ ಎಷ್ಟು ಥ್ರೆಡ್ ಖರ್ಚಾಗಿದೆ ಅಂತ. ನಾನಿಲ್ಲಿ 6 ದಾರನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಕ್ರೋಶ ಮಾಡೋದಕ್ಕೆ. ಒಂದಿಷ್ಟು ಮಾಡ್ಕೊಂಡಿದ್ದೀನಿ ನೋಡಿ. ಇದರಲ್ಲಿ ಇನ್ನೂ ಉಳಿಯುತ್ತೆ, ಬೇಕಿದ್ರೆ ತೋರಿಸ್ತೀನಿ ನಾನು ನಿಮಗೆ ಎಷ್ಟು ಉಳಿದಿದೆ ಅಂತ. ಕ್ರೋಶ ಹಾಕೋದಕ್ಕೆ ನಾನು ನೀಡಲ್ ಬಂದು 0.75 mm ಈ ನೀಡಲನ್ನು ಯೂಸ್ ಮಾಡ್ಕೊತಿದ್ದೀನಿ. ಹಾಗೆ ಕುಚ್ಚನ್ನು ಕಟ್ಟೋದಕ್ಕೆ ಜರಿ ಥ್ರೆಡ್ಡು. ಇದನ್ನು ಒಂದು ನಾನು ನಾರ್ಮಲ್ ನೀಡಲ್ಗೆ ಪೋಣಿಸಿಟ್ಕೊಂಡು ಕಟ್ಕೋತೀನಿ. 4 ಎಳೆ ಪೋಣಿಸ್ಕೋಬೋದು, 2 ಎಳೆಯಿಂದ ಕೂಡ ಹಾಕ್ಕೋಬೋದು. ಡೀಟೇಲ್ ಆಗಿ ತೋರಿಸ್ಕೊಡ್ತೀನಿ. ಸ್ಕಿಪ್ ಮಾಡದೆ ನೋಡಿದರೆ ಮಾತ್ರ ಡಿಸೈನ್ ನಿಮಗೆ ಅರ್ಥ ಆಗುತ್ತೆ. ಯಾಕಂದರೆ ನಾವೀಗ 15 ರೂಪಾಯಿ ಖರ್ಚಾಗುತ್ತೆ ಅಂದರೆ ಕೆಲವೊಂದು ಜನ ಕಮೆಂಟ್ ಹಾಕ್ತಿರ್ತೀರಾ, ಒಂದಕ್ಕೇ 20 ರೂಪಾಯಿ ಇದೆ ಥ್ರೆಡ್ಡು, ನೀವು 15 ರೂಪಾಯಿ ಅಂತ ಯಾವ ಥರ ಹೇಳ್ತೀರಾ ಅಂತ. ಅದಕ್ಕೋಸ್ಕರ ನಾನು ಡೀಟೇಲ್ ಆಗಿ ತೋರಿಸಿದ್ದೀನಿ. ಒಂದಕ್ಕೆ 20 ರೂಪಾಯಿ ನಾನು ಒಪ್ಕೋತೀನಿ. ಇದರಲ್ಲಿ ಒಂದು 10% ಅಥವಾ 20% ಮಾತ್ರ ನಮಗೆ ಖರ್ಚಾಗುತ್ತೆ. ಉಳಿದಿರೋ ಥ್ರೆಡ್ ನಮಗೆ ಉಳಿಯುತ್ತಲ್ಲ. ಇಲ್ಲೂ ಕೂಡ ಅಷ್ಟೇ. ಇದು ನೋಡಿ ಎಷ್ಟಿದೆ, ಆಲ್ರೆಡಿ 25% ಉಳಿದಿದೆ ಇದರಲ್ಲಿ ಥ್ರೆಡ್ಡು. ಇದರಲ್ಲಿ ಇನ್ನೂ ಅರ್ಧ ಉಳಿಯುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಬರೀ ಒಂದು 15 ರೂಪಾಯಲ್ಲೇ ನಾವು ಸೀರೆ ಪೂರ್ತಿ ಕುಚ್ಚನ್ನು ಹಾಕ್ಕೋಬೋದು. ಹಾಗೆ ಇದಕ್ಕೆ ನಾವು 350ವರೆಗೂ ಚಾರ್ಜ್ ಕೂಡ ಮಾಡ್ಕೋಬೋದು. ಯಾವ ಥರ ಅಂತ ನೀವು ಸ್ಕಿಪ್ ಮಾಡದೆ ನೋಡಿದರೆ ಮಾತ್ರ ಅರ್ಥ ಆಗುತ್ತೆ. ಓಕೆ, ಡಿಸೈನನ್ನು ಸ್ಟಾರ್ಟ್ ಮಾಡ್ಕೊಳ್ಳೋಣ. ಯಾವಾಗಲೂ ನೋಡಿ ಪಲ್ಲು ರೈಟ್ ಸೈಡಿಂದನೇ ಸ್ಟಾರ್ಟ್ ಮಾಡ್ಕೋಬೇಕು. ಅದು ಕೂಡ ಸೀದಾ ಕಡೆಯಿಂದನೇ ಇರಬೇಕು ಡಿಸೈನು. ಓಕೆ, ಡಿಸೈನನ್ನು ಸ್ಟಾರ್ಟ್ ಮಾಡ್ಕೊಳ್ಳೋಣ. 6 ದಾರಕ್ಕೆ ಈ ಥರ ಗಂಟಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಇಷ್ಟು ಬಿಟ್ಕೋತೀನಿ, ಯಾಕಂದರೆ ಇಲ್ಲಿ ಕರೆಕ್ಟಾಗಿ ಜಿಗ್ಜಾಗ್ ಶೇಪ್ ಬಂದಿಲ್ಲ, ಅದಕ್ಕೋಸ್ಕರ. ಸ್ಟಾರ್ಟಿಂಗಲ್ಲಿ ಈ ಥರ ನೀಡಲನ್ನು ಚುಚ್ಕೊಳ್ಳಿ. ಈ ದಾರನ ಮೇಲ್ ತಂದು ಒಂದು ಲಾಕ್ ಮಾಡ್ಕೋತೀನಿ. ಅದಾದಮೇಲೆ 2 ಚೈನ್ಸ್, ಸೂಜಿ ಮೇಲೆ ಒಂದ್ಸಲ ಥ್ರೆಡ್ಡನ್ನು ಸುತ್ತಕೊಂಡು ಪಕ್ಕದಲ್ಲೇ ನೀಡಲ್ನ ಚುಚ್ಕೋಬೇಕು. ಈ ದಾರನ ಮೇಲ್ ತಂದಾಗ ಸೂಜಿ ಮೇಲೆ 3 ದಾರ ಬಂದಿದೆಯಲ್ಲ, 2ರಲ್ಲಿ 1, ನೆಕ್ಸ್ಟ್ 2ರಲ್ಲಿ 1 ಡಬಲ್ ಕ್ರೋಶ ಕಂಬ ಆಯಿತು. ಮತ್ತೆ ಸೂಜಿ ಮೇಲೆ ಒಂದ್ಸಲ ಥ್ರೆಡ್ಡನ್ನು ಸುತ್ಕೊಳ್ಳಿ, ಪಕ್ಕದಲ್ಲೇ ನೀಡಲನ್ನು ಚುಚ್ಕೊಂಡು, ಸ್ವಲ್ಪ ಇಲ್ಲಿ ದಪ್ಪ ಇದೆಯಲ್ಲ, ಚುಚ್ಚಲಿಕ್ಕೆ ಕಷ್ಟ ಅನಿಸ್ತಿದೆ. ಮತ್ತೆ 1 ಡಬಲ್ ಕ್ರೋಶ ಕಂಬ, ಮತ್ತೆ ಸೂಜಿ ಮೇಲೆ ಒಂದ್ಸಲ ಥ್ರೆಡ್ಡನ್ನು ಸುತ್ಕೋತೀನಿ, ಮತ್ತೆ ಪಕ್ಕದಲ್ಲೇ ಡಬಲ್ ಕ್ರೋಶ ಕಂಬನ ಮಾಡ್ಕೋತೀನಿ. ಸ್ಟಾರ್ಟಿಂಗಲ್ಲಿ 2 ಚೈನ್ ಇದೆಯಲ್ಲ, ಅದನ್ನು ಕೂಡ ನಾನು ಡಬಲ್ ಕ್ರೋಶ ಕಂಬ ಅಂತ ಕೌಂಟ್ ಮಾಡ್ಕೋತೀನಿ. ಅದನ್ನು ಸೇರಿ ಈಗ 4 ಕಂಬ ಆಯಿತು. ಅದನ್ನು ಬಿಟ್ಟರೆ 3 ಕಂಬ. ಟೋಟಲ್ ಇಲ್ಲಿ ನಾನು ಆ 2 ಚೈನನ್ನು ಸೇರಿ 8 ಡಬಲ್ ಕ್ರೋಶ ಕಂಬಗಳನ್ನು ಮಾಡ್ಕೋತೀನಿ. ಇಲ್ಲಿ ನೋಡಿ ಬ್ಯಾಕ್ ಸೈಡಲ್ಲಿ ಇಷ್ಟು ದಪ್ಪವಾಗಿ ಮಾಡಿದ್ದಾರೆ ಇದಕ್ಕೆ ಜಿಗ್ಜಾಗ್ ಶೇಪ್, ಅದಕ್ಕೆ ಇದು ಚುಚ್ಕೋತಿಲ್ಲ ಬೇಗ ಇದಕ್ಕೆ ನೀಡಲು. ಆ 2 ಚೈನ್ ಬಿಟ್ಟು ನಾನು 7 ಡಬಲ್ ಕ್ರೋಶ ಕಂಬಗಳನ್ನು ಮಾಡಿಕೊಂಡೆ. ಅದನ್ನು ಸೇರಿದರೆ 8 ಡಬಲ್ ಕ್ರೋಶ ಕಂಬ. ಎಲ್ಲ ಕಂಬಗಳು
ಒಂದೇ ಸಮವಾಗಿ ಬರಬೇಕು. ಓಕೆ, ಇಲ್ಲಿಂದ ಇವಾಗ ಈ ಥ್ರೆಡ್ಡನ್ನು ಮೇಲ್ ಮಾಡಿಕೊಂಡು ಬೀಡನ್ನು ಆ್ಯಡ್ ಮಾಡ್ಕೋತೀನಿ. ಈ ಬೀಡನ್ನು ಪಾಸ್ ಮಾಡಿ ಥ್ರೆಡ್ಗೆ ಬೀಡನ್ನು ಲಾಕ್ ಮಾಡಿಕೊಂಡು ಸೂಜಿ ಮೇಲೆ ಒಂದ್ಸಲ ಥ್ರೆಡ್ಡನ್ನು ಸುತ್ಕೋಬೇಕು. ಸ್ಟ್ರೇಟಾಗಿ ಇಟ್ಕೊಂಡು ನೀಡಲನ್ನು ಚುಚ್ಚಿ ದಾರನ ಮೇಲೆ ತಂದು ಎರಡರಲ್ಲಿ ಒಂದು, ನೆಕ್ಸ್ಟ್ ಎರಡರಲ್ಲಿ ಒಂದು ನೋಡಿ, ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬ, ಪಕ್ಕದಲ್ಲೇ ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬ. ಇದೇ ಥರ ಇಲ್ಲೂ ಕೂಡ ನಾನು 8 ಡಬಲ್ ಕ್ರೋಶೆ ಕಂಬಗಳನ್ನು ಮಾಡ್ಕೋತೀನಿ. 8 ಡಬಲ್ ಕ್ರೋಶೆ ಕಂಬ ಕಂಪ್ಲೀಟ್ ಆಗಿದೆ. ಇಲ್ಲಿಂದ ನಾನಿವಾಗ ಮತ್ತೆ ಥ್ರೆಡ್ಡನ್ನು ಮೇಲ್ ಮಾಡಿಕೊಂಡು ಮತ್ತೆ ಒಂದು ಬೀಡನ್ನು ಆ್ಯಡ್ ಮಾಡ್ಕೋತೀನಿ. ಬೀಡ್ ಹಾಕಿ ಬೀಡ್ ಲಾಕ್, ಸೂಜಿ ಮೇಲೆ ಒಂದ್ಸಲ ಥ್ರೆಡ್ಡನ್ನು ಸುತ್ತಕೊಂಡು ಸ್ಟ್ರೇಟಾಗಿಟ್ಟು ನೀಡಲ್ನ ಚುಚ್ಚಿ ದಾರನ ತಂದು ಎರಡರಲ್ಲಿ ಒಂದು, ನೆಕ್ಸ್ಟ್ ಎರಡರಲ್ಲಿ ಒಂದು ಡಬಲ್ ಕ್ರೋಶೆ ಕಂಬ ಮಾಡ್ತಾ ಹೋಗಬೇಕು. ಡಬಲ್ ಕ್ರೋಶೆ ಕಂಬಗಳು ಸಮವಾಗಿ ಬರಬೇಕು ಫ್ರೆಂಡ್ಸ್. ಹಾಗೆ ಕೌಂಟಿಂಗ್ ಕೂಡ ಸೇಮ್ ಇರಬೇಕು. ಫಸ್ಟ್ ನಾವು ಒಂದು ಮಾಡ್ಕೊಳ್ಳುವಾಗ ಎಷ್ಟು ಹಾಕಿರ್ತೀವೋ ಅಷ್ಟೇ ಕೌಂಟಿಂಗಲ್ಲಿ ಮಾಡಿಕೊಂಡ್ರೆ ಡಿಸೈನ್ ಕೂಡ ಅಷ್ಟೇ ನೀಟಾಗಿ ಕಾಣಿಸುತ್ತೆ. ಇಲ್ಲಾಂದರೆ ಹೆಚ್ಚು ಕಡಿಮೆ ಕಾಣಿಸುತ್ತೆ ನಾವು ಕೌಂಟಿಂಗ್ ಚೇಂಜ್ ಮಾಡಿಕೊಂಡ್ರೆ. ಇಲ್ಲೂ ಕೂಡ ನಾನಿವಾಗ 8 ಡಬಲ್ ಕ್ರೋಶೆ ಕಂಬನ ಮಾಡ್ತೀನಿ. ಇಲ್ಲೂ ಕೂಡ 8 ಡಬಲ್ ಕ್ರೋಶೆ ಕಂಬಗಳನ್ನು ಮಾಡ್ಕೊಂಡಿದ್ದೀನಿ. ಇಲ್ಲಿಂದ ಥ್ರೆಡ್ಡನ್ನು ಮೇಲ್ ಮಾಡಿಕೊಂಡು ಮತ್ತೆ ಒಂದು ಬೀಡನ್ನು ಆ್ಯಡ್ ಮಾಡ್ಕೋತೀನಿ. ಬೀಡ್ ಹಾಕಿ ಬೀಡ್ ಲಾಕ್, ಸೂಜಿ ಮೇಲೆ ಒಂದ್ಸಲ ಥ್ರೆಡ್ಡನ್ನು ಸುತ್ತಕೊಂಡು ಸ್ಟ್ರೇಟಾಗಿ ಇಟ್ಕೊಂಡು ನೀಡಲ್ನ ಚುಚ್ಚಿ ದಾರನ ತಂದು ಡಬಲ್ ಕ್ರೋಶೆ ಕಂಬನ ಮಾಡ್ಕೋಬೇಕು. ಇಲ್ಲೂ ಕೂಡ 8 ಡಬಲ್ ಕ್ರೋಶೆ ಕಂಬಗಳನ್ನು ಮಾಡ್ತೀನಿ. 8 ಕಂಬ ಮಾಡ್ಕೊಳ್ಳಿ. ಓಕೆ ನೋಡಿ, ಇಲ್ಲೂ ಕೂಡ 8 ಡಬಲ್ ಕ್ರೋಶೆ ಕಂಬ ಕಂಪ್ಲೀಟ್ ಆಯಿತು. ನೋಡಿ, 8 ಡಬಲ್ ಕ್ರೋಶೆ ಕಂಬ, 1 ಬೀಡು ಮತ್ತೆ 8 ಕಂಬ ಬೀಡು, ಈ ಥರ ನಾನು 3 ಬೀಡ್ಗಳನ್ನು ಹಾಕಿದ್ದೀನಿ. ಇವಾಗ ಇಲ್ಲಿ ನಾನು ಚೈನ್ಗಳನ್ನು ಹಾಕ್ತೀನಿ. 3 ಚೈನ್ಗಳನ್ನು ಹಾಕಿ ಸೂಜಿ ಮೇಲೆ ಒಂದ್ಸಲ ಥ್ರೆಡ್ಡನ್ನು ಸುತ್ತಕೊಂಡು ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೀಡಲನ್ನು ಚುಚ್ಚಿ ಈ ದಾರನ ತಂದು ಕಂಬನ ಮಾಡ್ಕೋತೀನಿ ಡೈರೆಕ್ಟಾಗಿ. ಇವಾಗ ಇಲ್ಲೂ ಕೂಡ 8 ಡಬಲ್ ಕ್ರೋಶೆ ಕಂಬಗಳನ್ನು ಮಾಡಬೇಕು. ಇಲ್ಲೂ ಕೂಡ 8 ಕಂಬನ ಮಾಡ್ಕೋತೀನಿ. ಓಕೆ ನೋಡಿ, 3 ಚೈನ್ ಆದಮೇಲೆ 8 ಕಂಬ ಕಂಪ್ಲೀಟ್ ಆಗಿದೆ. ಇಲ್ಲಿಂದ ಥ್ರೆಡ್ಡನ್ನು ಮೇಲ್ ಮಾಡಿಕೊಂಡು ಬೀಡನ್ನು ಆ್ಯಡ್ ಮಾಡ್ಕೋತೀನಿ. ಇವಾಗ ಸೇಮ್ ಮತ್ತೆ 3 ಬೀಡ್ ಬರೋ ಥರ ಮಾಡ್ಕೋಬೇಕು. 1 ಬೀಡ್ ಹಾಕಿ ಬೀಡ್ ಲಾಕ್, ಅದಾದಮೇಲೆ ಸೂಜಿ ಮೇಲೆ ಒಂದ್ಸಲ ಥ್ರೆಡ್ಡನ್ನು ಸುತ್ತಕೊಂಡು 8 ಕಂಬನ ಮಾಡ್ಕೋಬೇಕು ಡೈರೆಕ್ಟಾಗಿ. ಈಗ ಡಬಲ್ ಕ್ರೋಶೆ ಕಂಬ ಮಾಡಿಕೊಂಡೆ, ಅದಾದಮೇಲೆ 8 ಕಂಬ ಮಾಡ್ಕೋತೀನಿ. ಮತ್ತೆ ಒಂದು ಬೀಡ್ ಹಾಕಿ ಮತ್ತೆ 8 ಕಂಬ, 3 ಬೀಡ್ ಆದಮೇಲೆ ಮತ್ತೆ ತೋರಿಸ್ತೀನಿ ನಾನು ನಿಮಗೆ. ಓಕೆ ನೋಡಿ, ಡಿಸೈನ್ ಈ ಥರ ಬಂದಿದೆ. ಒಂದೇ ಸಮವಾಗಿ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. 8 ಕಂಬ 1 ಬೀಡು, 8 ಕಂಬ 1 ಬೀಡು, ಈ ಥರ ನಾನು ಹಾಕ್ಕೊಂಡಿದ್ದೀನಿ. ಇವಾಗ ನೋಡಿ, ಮತ್ತೆ ನಾನಿವಾಗ 3 ಚೈನ್ ಹಾಕ್ಕೋತೀನಿ. ಇಲ್ಲಿ ನಿಮಗೆ ಕುಚ್ಚಿಗೆ ಜಾಸ್ತಿ ಪ್ಲೇಸ್ ಬೇಕಿದ್ದರೆ 4 ಚೈನು ಇಲ್ಲ 5 ಚೈನ್ ಕೂಡ ಹಾಕ್ಕೋಬೋದು. ನಾನು ಬರೀ 3 ಚೈನ್ಗಳನ್ನು ಮಾತ್ರ ಹಾಕಿದ್ದೀನಿ. 3 ಚೈನ್ ಹಾಕಿ ಸೂಜಿ ಮೇಲೆ ಒಂದ್ಸಲ ಥ್ರೆಡ್ಡನ್ನು ಸುತ್ತಕೊಂಡು ನೀಡಲ್ನ ಚುಚ್ಚಿ ದಾರನ ತಂದು ಡೈರೆಕ್ಟಾಗಿ ಡಬಲ್ ಕ್ರೋಶೆ ಕಂಬ. ಅರ್ಥ ಆಯಿತು ಅನ್ಕೋತೀನಿ. ಇದೇ ಥರ ಪೂರ್ತಿಯಾಗಿ ಕಂಪ್ಲೀಟ್ ಮಾಡ್ಕೊಳ್ಳಿ. ಎಂಡಲ್ಲಿ ಲಾಕ್ ಯಾವ ಥರ ಮಾಡಬೇಕಂತ ಲಾಸ್ಟಲ್ಲಿ ತೋರಿಸ್ತೀನಿ. ಇವಾಗ ಕಂಪ್ಲೀಟ್ ಆದಮೇಲೆ ಇದೇ ಥರ ಕಂಟಿನ್ಯೂ ಮಾಡಿ. ಇವಾಗ ಮತ್ತೆ 8 ಕಂಬ ಹಾಕ್ಕೋಬೇಕು, ಅದಾದಮೇಲೆ ಒಂದು ಬೀಡನ್ನು ಹಾಕಬೇಕು, ಮತ್ತೆ 8 ಕಂಬ ಬೀಡು, 8 ಕಂಬ ಬೀಡು, ಅದಾದಮೇಲೆ 3 ಚೈನ್ಸ್. ಒಂದು ವೇಳೆ ಬೀಡ್ಸು ಬೇಡ, ಜಾಸ್ತಿ ಕುಚ್ಚು ಇರಲಿ ಅಂದರೆ ಒಂದು ಬೀಡ್ ಆದಮೇಲೆ 3 ಚೈನು, ನೆಕ್ಸ್ಟ್ 1 ಬೀಡ್ ಆದಮೇಲೆ 3 ಚೈನ್, ಇಲ್ಲ 2 ಬೀಡ್ಸ್ ಕೂಡ ಹಾಕ್ಕೋಬೋದು. ಇನ್ನೂ ಜಾಸ್ತಿ ಬೇಕಿದ್ರೆ, ಕುಚ್ಚು ಬೇಡ ಅಂದರೆ ಡೈರೆಕ್ಟಾಗಿ ಇದೇ ಥರ ಕೂಡ ಕಂಟಿನ್ಯೂ ಮಾಡ್ಕೋಬೋದು. ನಾನು ಕಂಪ್ಲೀಟ್ ಆದಮೇಲೆ ತೋರಿಸ್ತೀನಿ ನಿಮಗೆ. ಓಕೆ ಫ್ರೆಂಡ್ಸ್ ನೋಡಿ, ಪೂರ್ತಿಯಾಗಿ ಕಂಪ್ಲೀಟ್ ಆಗಿದೆ. ಪೂರ್ತಿ ನಾನು ಇದೇ ಥರ ಮಾಡ್ಕೊಂಡಿದ್ದೀನಿ. ನೀವು ಬೀಡ್ಸ್ ಕಡಿಮೆ ಬೇಕಿದ್ರೆ ಮಾಡ್ಕೋಬೋದು. ಲಾಸ್ಟಲ್ಲಿ ನನಗೆ 2 ಬೀಡ್ಸ್ ಬರೋ ಥರ ಇಲ್ಲಿ ಪ್ಲೇಸ್ ಆಯಿತು. ಇನ್ನೊಂದು ಬೀಡ್ಸ್ ಇಡಿಸ್ಲಿಲ್ಲ. ಲಾಸ್ಟಲ್ಲಿ ಕೂಡ 8 ಕಂಬ ಆದಮೇಲೆ ಇಲ್ಲಿ 2 ಚೈನ್ ಹಾಕ್ಕೊಂಡು ಥ್ರೆಡ್ಡನ್ನು ಕಟ್ ಮಾಡ್ಕೋತೀನಿ. ಕಟ್ ಮಾಡ್ಕೊಂಡಿರೋ ಥ್ರೆಡ್ಡನ್ನು ಈ ಥರ ಟೈಟಾಗಿ ಮೇಲೆ ಎಳ್ಕೊಳ್ಳಿ. ಒಂದು ವೇಳೆ ಪಕ್ಕದಲ್ಲಿ ಇಲ್ಲೇನಾದರೂ ಕುಚ್ಚು ಹಾಕೋಕೆ ಇದ್ದರೆ ಈ ಥ್ರೆಡ್ಡನ್ನು ಅದರ ಒಳಗಡೆ ಹಾಕಿ ಕಟ್ಕೊಳ್ಳಿ. ಇಲ್ಲಾಂದರೆ ಬ್ಯಾಕ್ ಸೈಡಲ್ಲಿ ಗಮ್ ಹಚ್ಚಿ ಈ ಥರ ಕಾಣದೇ ಇರೋ ಥರ ಅಟ್ಯಾಚ್ ಮಾಡ್ಕೊಳ್ಳಿ. ನೋಡಿ,
ಇದಕ್ಕೆ ಸುತ್ಕೊಂಡಿದ್ನಲ್ಲ, ನನಗೆ ಬರೀ ಇಷ್ಟು ಥ್ರೆಡ್ ಮಾತ್ರ ಉಳಿದಿದೆ. ಅಂದಾಜು ಮೇಲೆ ಸುತ್ಕೊಂಡಿದ್ನಲ್ಲ, ಒಂದಿಷ್ಟು ಉಳಿದಿದೆ ಅಷ್ಟೇ. ಪೂರ್ತಿಯಾಗಿ ಕರೆಕ್ಟ್ ಆಯಿತು ನನಗೆ ಥ್ರೆಡ್ ಅದು. ನೋಡಿ ಈ ಥರ ಕಾಣಿಸ್ತಾ ಇದೆ. ಈ 3 ಚೈನ್ ಗ್ಯಾಪಲ್ಲಿ ಕುಚ್ಚುಗಳನ್ನು ಕಟ್ಕೊಳ್ಳೋಣ. ಕುಚ್ಚು ಕೂಡ ರೆಡಿ ಮಾಡೋದು ಯಾವ ಥರ ಅಂತ ಕೂಡ ತೋರಿಸ್ತೀನಿ, ಹಾಗೆ ಕುಚ್ಚು ಕಟ್ಟೋದು ಕೂಡ ತೋರಿಸ್ತೀನಿ. ಓಕೆ, ಇವಾಗ ಕುಚ್ಚನ್ನು ರೆಡಿ ಮಾಡ್ಕೊಳ್ಳೋಣ. ನಾನು 130 ಎಳೆ ತೊಗೋತಿದ್ದೀನಿ ಕುಚ್ಚು ಹಾಕೋದಕ್ಕೆ. 120 ಎಳೆ ತೊಗೋಬೋದು, 150 ಎಳೆ, ಇನ್ನೂ ದಪ್ಪ ಬೇಕೆಂದರೆ 180 ಎಳೆ ಕೂಡ ತೊಗೋಬೋದು. ನಾನಿಲ್ಲಿ 130 ಎಳೆ ತೊಗೋತೀನಿ. ಒಂದು ಡೈರಿ ತೊಗೊಂಡಿದ್ದೀನಿ, ಅದಕ್ಕೆ ನಾನು ಸುತ್ತುತ್ತಾ ಇದ್ದೀನಿ. ಮೊದಲು ಈ ಥರ ಥ್ರೆಡ್ಡನ್ನು ಈ ಥರ ಬ್ಯಾಲೆನ್ಸ್ ಮಾಡಿಕೊಂಡು ಈ ಥರ ಸುತ್ತುತ್ತಾ ಬನ್ನಿ. ಎಷ್ಟು ಎಳೆ ಬೇಕು ನಿಮಗೆ ಅಷ್ಟು ಎಳೆನ ನಾವು ಈ ಥರ ಸುತ್ಕೋಬೇಕು. ನಾನಿಲ್ಲಿ 130 ಎಳೆನ ಸುತ್ಕೋತೀನಿ. ಓಕೆ, ನೋಡಿ 130 ಎಳೆ ಕಂಪ್ಲೀಟ್ ಆಗಿದೆ. ಇದನ್ನು ನೋಡಿ ಎಲ್ಲನೂ ಸೇರಿ ಈ ಥರ ಇಟ್ಕೋಬೇಕು. ನೋಡಿ ಇನ್ನೂ ಇಷ್ಟು ಥ್ರೆಡ್ ಉಳಿದಿದೆ. 130 ಎಳೆ ಮಾಡಿಕೊಂಡ್ರು ಕೂಡ ನಾನು ತೋರಿಸಿದ್ನೆಲ್ಲ ಇದು ಎಷ್ಟಿತ್ತು ಥ್ರೆಡ್ ಅಂತ. ಈ ಡಿಸೈನ್ಗೆ ಜಾಸ್ತಿ ಥ್ರೆಡ್ ಕೂಡ ಬೇಕಾಗೋದಿಲ್ಲ, ಹಾಗೆ ನಾವು ಚಾರ್ಜ್ ಕೂಡ ಜಾಸ್ತಿ ಮಾಡ್ಕೋಬೋದು. ಒಂದಿಷ್ಟು ಕುಚ್ಚು ಬಂದಿದೆ, ನೋಡೋಣ ಇದು ಆಗುತ್ತೋ ಇಲ್ಲೋ ಅಂತ. ಕರೆಕ್ಟ್ ಆದರೆ ಹೇಳ್ತೀನಿ, ಕಡಿಮೆ ಬಿದ್ದಿದ್ರು ಕೂಡ ನಿಮಗೆ ಹೇಳ್ತೀನಿ ನಾನು. ಇದು ನೋಡಿ, ಒಂದು ವೇಳೆ ನೀವು ಕ್ರೋಶಾ ಅಂದರೆ ಚೈನ್ಗಳನ್ನು ಹಾಕಿ ಕುಚ್ಚನ್ನು ಹಾಕ್ಕೊಳ್ಳೋದಿದ್ರೆ ಹೀಗೆ ನೀವು ಗಮ್ಮನ್ನು ಹಚ್ಕೋಬೋದು. ಒಂದು ವೇಳೆ ನೀವು ಇದನ್ನು ಚೂಪಾಗಿ ಮಾಡ್ಕೋಬೇಕು, ಸೀರೆಗೆ ಹೋಲ್ ಮಾಡ್ಕೋತೀನಿ ಅಂದರೆ ಇದನ್ನು ಸ್ವಲ್ಪ ಹಿಂದೆ ಮುಂದೆ ಮಾಡಿಕೊಂಡು ಗಮ್ ಹಚ್ಚಿ ಚೂಪಾಗಿ ಮಾಡ್ಕೋಬೋದು. ನಾನಿಲ್ಲಿ ಚೈನ್ ಒಳಗಡೆ ಹಾಕ್ತಾ ಇರೋದ್ರಿಂದ ಚೂಪಾಗಿ ಏನು ಮಾಡ್ತಾ ಇಲ್ಲ, ಹಾಗೆ ಗಮ್ಮನ್ನು ಹಚ್ತಾ ಇದ್ದೀನಿ. ಓಕೆ, ಒಂದು ವೇಳೆ ನಿಮ್ಗೆ ಚೂಪ್ ಬೇಕಂದರೆ ಆ ಥರ ಮಾಡ್ಕೊಳ್ಳಿ. ನಾನು ಎಲ್ಲ ವಿಡಿಯೋಗಳಲ್ಲಿ ತೋರಿಸಿದ್ದೀನಿ ಆಲ್ಮೋಸ್ಟ್ ಚೂಪಾಗಿ ಮಾಡ್ಕೊಳ್ಳೋದು ಯಾವ ಥರ ಅಂತ. ಓಕೆ, ನೋಡಿ ಇದು ಹಾಗೆ ಇದ್ದರೆ ಚೆನ್ನಾಗಿ ಕಾಣಿಸೋದಿಲ್ಲಲ್ಲ, ಇದನ್ನು ನೀವು ಸ್ಟ್ರೇಟ್ನರ್ನಿಂದ ಸ್ಟ್ರೇಟ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಐರನ್ ಬಾಕ್ಸಿಂದ ಕೂಡ ಸ್ಟ್ರೇಟ್ ಮಾಡ್ಕೋಬೋದು. ನಾನಿಲ್ಲಿ ನಿಮಗೆ ನೀರನ್ನು ಹಚ್ಚಿ ಇದನ್ನು ನೀಟಾಗಿ ಯಾವ ಥರ ಮಾಡಬೇಕಂತ ತೋರಿಸ್ತೀನಿ. ಇವಾಗ ಸ್ವಲ್ಪ ಒಂದು ಈ ಥರ ನೀರು ಹಚ್ಕೊಳ್ಳಿ, ಕೈಗೆ ಹಚ್ಕೊಂಡು ಇದನ್ನು ಈ ಥರ ನೀಟಾಗಿ ಮಾಡ್ಕೊಳ್ಳಿ. ಈ ಥರ ನಿಮಗೆ ಸ್ಟ್ರೇಟ್ನರ್ ಮತ್ತು ಐರನ್ ಬಾಕ್ಸಿಂದ ಮಾಡೋಕ್ಕೆ ಆಗಿಲ್ಲ ಅಂದರೆ ಈ ಥರ ಕೂಡ ನೀವು ಮಾಡ್ಕೋಬೋದು. ಇದು ಕೂಡ ತುಂಬಾ ಸಾಫ್ಟ್ ಬರುತ್ತೆ, ಅಂದರೆ ಕುಚ್ಚು ನೀಟಾಗಿ ಬರುತ್ತೆ. ಹಾಗೆ ಹಾಕೋದ್ರಿಂದ ಕುಚ್ಚು ಮುದ್ದೆ ಮುದ್ದೆ ಬರುತ್ತೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಈ ಥರ ಮಾಡಿಕೊಂಡು ಹಾಕ್ಕೊಳ್ಳಿ. ಸ್ಟ್ರೇಟ್ನರ್ ಇದ್ದರೆ ಪರವಾಗಿಲ್ಲ, ಅದರಿಂದ ಮಾಡಿಕೊಂಡ್ರೆ ಬೇಗನೆ ಆಗುತ್ತೆ. ಇದು ಒಣಗಬೇಕು. ಈ ಥರ ಮಾಡ್ಕೊಂಡ್ಮೇಲೆ ಒಣಗಿದ ಮೇಲೆ ನೀವು ಇದನ್ನು ಯೂಸ್ ಮಾಡ್ಕೊಳ್ಳಿ. ಓಕೆ, ಈಗ ನಾನು ಒಂದು ಕುಚ್ಚು ಕೂಡ ನಿಮಗೆ ಹಾಕಿ ತೋರಿಸ್ತೀನಿ ಯಾವ ಥರ. ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ. ಓಕೆ, ನೋಡಿ 130 ಎಳೆ ಇದೆಯಲ್ಲ ಕುಚ್ಚು, ಇದನ್ನು ನೋಡಿ ಇಲ್ಲಿ ನಾವೀಗ ಕುಚ್ಚನ್ನು ಹಾಕ್ಕೊಂಡಾಗ ಅದು ಡಬಲ್ ಆಗಿ ನಮಗೆ 260 ಎಳೆ ಆಗುತ್ತೆ. ಕುಚ್ಚು ನಿಮಗೆ ಎಷ್ಟು ಉದ್ದ ಬೇಕೋ ನೋಡಿಕೊಂಡು ಹಾಕ್ಕೊಳ್ಳಿ. ನಾನಿಲ್ಲಿ ಕುಚ್ಚನ್ನು ತುಂಬಾ ಶಾರ್ಟಾಗಿ ಹಾಕ್ತಾ ಇದ್ದೀನಿ. ಒಂದು ನಾರ್ಮಲ್ ನೀಡಲ್ಗೆ 1-2 ಎಳೆ ಜರಿ ಥ್ರೆಡನ್ನು ಪೋಣಿಸಿಟ್ಕೊಂಡಿದ್ದೀನಿ. ಇದನ್ನು ನಾನು ಈ ಥರ ಬ್ಯಾಕ್ ಸೈಡಿಂದ ಈ ಥರ ಮುಂದ್ಗಡೆ ತರ್ತೀನಿ. ಸ್ವಲ್ಪ ಜರಿ ಥ್ರೆಡ್ ಬಿಟ್ಕೋಬೇಕು. ಅದಾದಮೇಲೆ ಒಂದು ಲಾಕ್ ಮಾಡ್ಕೋತೀನಿ. ಲಾಕ್ ಮಾಡ್ಕೊಂಡ್ಮೇಲೆ ಒಂದು 3-4 ಸಲ ನಾವು ಈ ಥರ ಜರಿ ಥ್ರೆಡನ್ನು ಕುಚ್ಚಿಗೆ ಸುತ್ಕೋಬೇಕು. ಸುತ್ಕೊಂಡ್ಮೇಲೆ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಮೇಲ್ಗಡೆಯಿಂದ ಈ ಥರ ನೀಡಲನ್ನು ಚುಚ್ಕೊಂಡು ಕೆಳಗಡೆ ತೊಗೊಂಡು ಬನ್ನಿ. ತಂದು ಜರಿ ಥ್ರೆಡನ್ನು ಸ್ವಲ್ಪ ಬಿಟ್ಕೊಂಡು ಕಟ್ ಮಾಡಿ, ಹಾಗೆ ಕುಚ್ಚು ಕೂಡ ನಿಮ್ಗೆ ಎಷ್ಟು ಉದ್ದ ಬೇಕೋ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ. ನಾನಿಲ್ಲಿ ಸ್ವಲ್ಪ ಶಾರ್ಟಾಗಿ ಹಾಕ್ತಾಯಿದ್ದೀನಿ ಕುಚ್ಚು. ನೋಡಿ ಈ ಥರ ಕಾಣಿಸುತ್ತೆ, ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಾನು ಪೂರ್ತಿ ಸೀರೆ ಕುಚ್ಚನ್ನು ಕಟ್ಟಿದ ಮೇಲೆ ತೋರಿಸ್ತೀನಿ ನಿಮಗೆ ಫೈನಲ್ ಲುಕ್ ಯಾವ ಥರ ಬಂದಿದೆ ಅಂತ. ಓಕೆ ಫ್ರೆಂಡ್ಸ್, ನೋಡಿ ಕುಚ್ಚು ಕಟ್ಟಿದ ಮೇಲೆ ಫೈನಲ್ ಲುಕ್ ಈ ಥರ ಕಾಣಿಸ್ತಾ ಇದೆ. ಕುಚ್ಚು ಇಲ್ಲಿ ಬರೀ 11 ಬಂದಿದೆ. ಹಾಗೆ ಕುಚ್ಚುಗಳನ್ನು ಕಟ್ಟಿದ ಮೇಲೂ ಕೂಡ ಇನ್ನೂ ಇಷ್ಟು ಥ್ರೆಡ್ ಉಳಿದಿದೆ. ನಾನು ಚಿಕ್ಕದಾಗಿ ಮಾಡ್ಕೊಂಡಿದ್ದೀನಲ್ಲ, ಇದರೊಳಗಡೆ ಇನ್ನೂ 2-3 ಕುಚ್ಚು ಆರಾಮ್ಸೆ ನಾವು ಕಟ್ಕೋಬೋದು. ಈ ಡಿಸೈನ್ಗೆ ಕೇವಲ ಒಂದು 15-20 ರೂಪಾಯಿಗಳನ್ನು ಖರ್ಚು ಮಾಡಿಕೊಂಡು ನಾವು 350ವರೆಗೂ ನಾವು ಚಾರ್ಜನ್ನು ಮಾಡ್ಕೋಬೋದು. ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಡಿಸೈನ್ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ಕಡಿಮೆ ಸಮಯದಲ್ಲಿ ನಾವು ಈ ಡಿಸೈನನ್ನು ಮಾಡ್ಕೋಬೋದು.
ನನಗಿಲ್ಲಿ ಕ್ರೋಶ ಹಾಕೋದಕ್ಕೆ ಬರೀ ಒಂದು 45 ನಿಮಿಷ ಆಗಿದೆ. ಹಾಗೆ ಕುಚ್ಚನ್ನು ರೆಡಿ ಮಾಡಿಕೊಂಡು ಕಟ್ಟೋದಕ್ಕೆ ಒಂದು 15 ಮಿನಿಟ್ಸ್, ಟೋಟಲ್ 1 ಅವರಲ್ಲಿ ನಾವು ಈ ಡಿಸೈನನ್ನು ಕಂಪ್ಲೀಟ್ ಮಾಡ್ಕೋಬೋದು. ಪೂರ್ತಿಯಾಗಿ ಡೀಟೇಲ್ ಆಗಿ ತೋರಿಸ್ಕೊಟ್ಟಿದ್ದೀನಿ, ಕುಚ್ಚನ್ನು ರೆಡಿ ಮಾಡೋದ್ರಿಂದ ಹಿಡಿದು ಕುಚ್ಚು ಕಟ್ಟೋದು, ಹಾಗೆ ಡೀಟೇಲ್ ಆಗಿ ಎಲ್ಲನೂ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಈ ಡಿಸೈನ್ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್, ಥ್ಯಾಂಕ್ ಯು.